ಭಾರತದಲ್ಲಿ ಮಕ್ಕಳಿಗೆ ಹಾಲಿನ ರುಚಿ ಹೇಗೆ ಇಷ್ಟವಾಗುವುದಿಲ್ಲವೋ ಜಪಾನ್ನಲ್ಲಿಯೂ ಅದೇ ಸಮಸ್ಯೆ ಇತ್ತು. ಜಪಾನ್ನ ಶಾಲೆಗಳಲ್ಲಿ ಮಧ್ಯಾಹ್ನ ಊಟದ ಜೊತೆಗೆ ಆರೋಗ್ಯಕ್ಕಾಗಿ ಹಾಲು ನೀಡಲಾಗುತ್ತಿತ್ತು. ಆದರೆ 65% ಮಕ್ಕಳು ತಮ್ಮ ಹಾಲನ್ನು ಸಂಪೂರ್ಣವಾಗಿ ಕುಡಿಯುತ್ತಿರಲಿಲ್ಲ. ಆಗ ಶೇಕಿ ಮಿಲ್ಕ್ಸ್ ಎಂಬ ಡೈರಿ ಕಂಪನಿಯೊಂದು ಈ ಸಮಸ್ಯೆಯನ್ನು ಗಮನಿಸಿ ಜಪಾನಿನ ಮಕ್ಕಳಲ್ಲಿ ಮಾಂಗಾ ಅಂದರೆ ಜಪಾನಿನ ಕಾಮಿಕ್ಸ್ ಗಳ ಬಗ್ಗೆ ಅಪಾರವಾದ ಹುಚ್ಚು ಇರುವುದನ್ನ ಅವರು ನೋಡಿದ್ದರು. ಇಲ್ಲಿಂದಲೇ ಅವರಿಗೆ ಸರಳವಾದ ಅಂದರೆ ಅದ್ಭುತವಾದ ಉಪಾಯವೊಂದು ಹೊಳೆಯಿತು. ಅನಂತರ ಅವರು ಮಿಲ್ಕ್ಸ್ ಮಾಂಗಾ ಬಾಟಲ್ ಗಳನ್ನ ಬಿಡುಗಡೆ ಮಾಡಿದ್ದರು. ಈ ಬಾಟಲಿಗಳ ಮೇಲೆ ಬಿಳಿ ಶಾಯಿಯಿಂದ ಕಾಮಿಕ್ಸ್ ಅನ್ನು ಮುದ್ರಿಸಲಾಗಿತ್ತು. ಆದರೆ ಅಸಲಿ ಟ್ವಿಸ್ಟ್ ಏನೆಂದರೆ ಬಾಟಲಿ ಸಂಪೂರ್ಣವಾಗಿ ಖಾಲಿ ಆಗುವವರೆಗೂ ಕಾಮಿಕ್ಸ್ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಇನ್ನೇನು ಕಾಮಿಕ್ಸ್ ಅನ್ನು ನೋಡುವ ಉತ್ಸಾಹದಲ್ಲಿ ಮಕ್ಕಳು ತಮ್ಮ ಹಾಲನ್ನು ಸಂಪೂರ್ಣವಾಗಿ ಕುಡಿದು ಮುಗಿಸಲು ಪ್ರಾರಂಭಿಸಿದರು. ಕೆಲವೊಮ್ಮೆ ಯಾವುದೇ ಸಮಸ್ಯೆಗೆ ಪರಿಹಾರವನ್ನ ಬಲವಂತವಾಗಿ ಹೇರುವುದಲ್ಲ, ಅದನ್ನ ಮೋಜಿನಂದಾಗಿ ಮಾಡುವುದೇ ಜಾಣತನದ ತಂತ್ರವಾಗಿದೆ. ಇಂತಹ ಬಿಸ್ನೆಸ್ ಸ್ಟೋರಿಗಳು ಮತ್ತು ಅದ್ಭುತ ಐಡಿಯಾಗಳಿಗಾಗಿ ಆದಷ್ಟು ಬೇಗ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.